ಸರ್ ಇವರು ಅವರವರ ವೈಯಕ್ತಿಕ ಕಾರಣಗಳಿಂದ ಜೈಲು ಸೇರಿದರು. ಅಂದರೆ ಅವರವರ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ತಮ್ಮನಾದಂಥ ನಾಗರಾಜು ಅವರು ತನ್ನ ಸ್ವಂತ ಹೆಂಡತಿ ಅವರು ಸೂಸೈಡ್ ಮಾಡ್ಕೊಂಡಿದ್ರು. ಅಂದರೆ ನೇಣು ಹಾಕ್ಕೊಂಡಿದ್ರು. ಆ ನೇಣು ಹಾಕೊಂಡಂಥ ಕಾರಣದಲ್ಲಿ ಇವರು ನೀವೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹುಡುಗಿ ಮನೆಯವ್ರ ಕಡೆಯವರು ಪ್ರೆಸರ್ ಮಾಡಿ ಇವ್ರನ್ನ ಜೈಲಿಗೆ ಹಾಕ್ಸಿದ್ರು. ಅದು 6 ವರ್ಷಗಳ ಕಾಲ ನಗರದ ಜೈಲಲ್ಲಿ ಇದ್ದರು. 6 ವರ್ಷ ಕಾಲಗಳ ಜೈಲು ಮುಗಿಸ್ಕೊಂಡು ಮತ್ತು ಇವಾಗ ಫೈನಲ್ಲು ಇದು ಕೊಟ್ಟಾಗ ಡಿಸಿಷನ್ ಕೊಟ್ಟಾಗ ಇವ್ರನ್ನ ಮೈಸೂರಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ, ಇವ್ರಿಗೆ ಸಜಾ ಆಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಕೊಟ್ಟಿದ್ದರು. ಮೈಸೂರಿಗೆ ಈಗ ಬಂದು ಒಂದು 8 ತಿಂಗಳಾಗಿದೆ ಸರ್. ಆ 8 ತಿಂಗಳಲ್ಲಿ ಇವರು ಬಂದು ನೋಡ್ಬೇಕಾರೆ ಅವರು ನಮ್ಮ ಅಕ್ಕನ ಮಗ ಮಲ್ಲು ಅವರು ಬಂದು ನೋಡಿದ್ದಾರೆ. ಅವರು ಸ್ವಲ್ಪ ದಿನ ಮೂರು ತಿಂಗಳ ಹಿಂದೆ ಬಂದು ನೋಡೋಗಿದ್ದಾರೆ. ಆವಾಗೆಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದಾರಂತೆ, ಮಾತುಕತೆ ಎಲ್ಲ ಚೆನ್ನಾಗಿ ಆಡಿಸಿದ್ದಾರೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ನಗರದಲ್ಲಿರೋವರೆಗೂ ಯಾವುದೇ ರೀತಿಯಾದಂಥ ಹುಷಾರು ಇಲ್ಲ ಅನ್ನೋದನ್ನು ಹೇಳಿರಲಿಲ್ಲ ನಮಗೆ. ಇವಾಗ ಇಲ್ಲಿಗೆ ಬಂದ ಮೇಲೆ ಇವರು ಅಟ್ಲೀಸ್ಟ್ ಇವರು ಆರೋಗ್ಯವಾಗಿ ಇವರು ಇದ್ದಾರೆ ಅನ್ನೋದಕ್ಕೆ ನಾವು ಸಂತೋಷವಾಗಿ ಪರವಾಗಿಲ್ಲ, ಏನೋ ಮಾಡದೆ ಅಂತ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು, ಕಾನೂನಿಗೆ ನಾವು ದೊಡ್ಡವರಲ್ಲ ಅಂತ ಹೇಳ್ಬಿಟ್ಟು ನಾವು ತಲಾಬಾಗಿ ಅವ್ರನ್ನ ಇರಿಸಿದ್ದು. ಆದರೆ ಇವಾಗ ಒಂದು ಡಿಸೆಂಬರ್ 20ನೇ ತಾರೀಕಿಂದ ಇವ್ರಿಗೆ ಆರೋಗ್ಯ ಸುಧಾರಣೆಯಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗಿದೆ ಅಂತೇಳಿದ್ರೆ, ಇವರು ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ಗೊತ್ತಿಲ್ಲ. ಇವರು ಒಳಗಡೆ ಜೈಲು ಒಳಗಡೆ ಕೈದಿಯಾಗಿರೋದ್ರಿಂದ ಅಲ್ಲಿ ಒಳಗಡೆ ಬೇಕ್ರಿ ಇದೆಯಂತೆ. ಆ ಬೇಕ್ರಿಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಬೇಕ್ರಿ ಇದೆಯಂತೆ, ಆ ಬೇಕ್ರಿ ಒಳಗಡೆ ಇವರು ಕೆಲಸ ಮಾಡ್ತಿದ್ದಾರಂತೆ. ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವರು ಕೆಲವೊಂದು ಮಾದಕ ವಸ್ತುಗಳು, ಅಂದರೆ ಅಲ್ಲಿ ಅದೇನೇನು ಹಾಕ್ತಾರಂತೆ ಅದನ್ನು ಇವರು ಸೇವನೆ ಮಾಡಿದ್ದಾರಂತೆ. ಅದು ಇವರು ಅಂದರೆ ಇವರು ತಿಂದಿರೋದು 20ನೇ ತಾರೀಕಲ್ಲೇ ಕುಡ್ದಿದ್ದಾರೆ. ಅದನ್ನು 20ನೇ ತಾರೀಕಲ್ಲಿ ಕುಡಿದ್ರು ಒಂದು 4 ದಿನ ಇವ್ರಿಗೆ ಯೂರಿನ್ ಪಾಸ್ ಆಗಿಲ್ಲ, ಮೋಷನ್ ಆಗಿಲ್ಲ. ಒಂದು 4 ದಿನ ಆದಮೇಲೆ ಇವ್ರಿಗೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಅಂದರೆ 3 ಇದ್ರು ಇವರು, 3 ಕೆಲಸ ಮಾಡ್ತಾರಂತೆ. ಒಬ್ಬರು ಸತಿಗಲ್ದವರು, ಒಬ್ಬರು ಗುಂಡ್ಲುಪೇಟೆಯವರು, ಇನ್ನೊಬ್ಬರು ಹಾಸನದವರು. ಈಗ ಅಲ್ಲಿ ಗುಂಡ್ಲುಪೇಟೆಯವರು ನಿಧನರಾಗಿದ್ದಾರೆ ನಿನ್ನೆ ದಿವಸ ನಮ್ಮ ತಮ್ಮ ಆಗಿದ್ದಾನೆ. ಅವರು ಈಗಲೇ ಇನ್ನೊಂದು ಕ್ಷಣನ ಅವರಲ್ಲಿ ಇದ್ದಾರೆ. ಇನ್ನೊಬ್ರು ಎಲ್ಲಿದ್ದಾರೆ ಅಂತ? ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿಲಿ ಇದ್ದಾರೆ. ಅವರು ಇನ್ನೊಂದು ಕ್ಷಣದಲ್ಲಿ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. 3 ಜನಕ್ಕೂ ಕಿಡ್ನಿ ಫೇಲ್ಯೂರ್, ಎರಡು ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ದಾರೆ. ಕೈದಿಗಳಾಗಿ ಒಳಗಡೆ ಇರೋಂಥ ವ್ಯಕ್ತಿಗಳಿಗೆ ಕಿಡ್ನಿಗಳು ಯಾವ ರೀತಿ ಫೇಲ್ ಆಯಿತು, ಇಂಪಾರ್ಟೆಂಟಾಗಿ ನಮಗೆ ಗೊತ್ತಾಗಬೇಕಂತ ಮಾಹಿತಿ. ಅದಕ್ಕೆ ಇವರು ಏನು ಮಾಡಿರ್ಬೋದು, ಏನು ಕಾರಣಕ್ಕೋಸ್ಕರ ಕುಡಿದ್ರು ಅಂತ ಗೊತ್ತಾ ಸರ್? ಅದೇನೋ ಗೊತ್ತಿಲ್ಲ ಸರ್. ಇವರು ಮೊನ್ನೆ ದಿನ ಸತ್ತಂಥ ವ್ಯಕ್ತಿ ಹಿಂದಿನ ದಿನ, ಅಂದರೆ ಸಾಯೋದು ಹಿಂದಿನ ದಿನ ಅಂತ ಹೇಳ್ಬಿಟ್ಟು ಹೇಳಿದಾರೆ ಅಂತ ಅಷ್ಟೇ. ಡಾಕ್ಟ್ರ್ ನೀವು ಏನು ಸೇವನೆ ಮಾಡಿದರೆ ಯಾಕೆ ಹಿಂಗಾಯಿತು ಅಂತ ಹೇಳಿದಾಗ, ನಾವು ಈ ರೀತಿ ಅಲ್ಲಿರೋಂಥ ಏನೋ ಉಪ್ಪು ಅಂತ ಹೇಳ್ತಾರಲ್ಲ, ಅದು ಮೇಕಿಂಗ್ ಸೋಡಾ, ಅದನ್ನು ನಾವು ಹಿಂಗೆ ಮಾಡ್ಬೇಕಾದ್ರೆ ನಾವು ಕೇಕಲ್ಲೆಲ್ಲ ಲಾಸ್ಟಲ್ಲಿ ಹಿಂಡ್ಬಿಟ್ಟು ಅದನ್ನು ನಾವು ಕುಡ್ದಿದ್ದು 3 ಜನವೇ. ಅದು ಮತ್ತೆ ಹಾಗಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ಹೇಳಿದ್ದಾರೆ, ನಮಗಂತೂ ಹೇಳಿಲ್ಲ, ಡಾಕ್ಟ್ರಿಗೆ ಹೇಳಿದ್ದಾರೆ. ಇದ್ರ ಮೇಲೆ ಇವರು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಮೊನ್ನೆವರೆಗೂ ಅವರು ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ ಮೊನ್ನೆ ಸಾಯಂಕಾಲ ಭಾನುವಾರ ನಾವು ವಿಸಿಟ್ ಮಾಡಿದಾಗ, ಅಂದರೆ ಇವರು 24ರಿಂದ 25ಕ್ಕೆ ಅಡ್ಮಿಟ್ ಮಾಡಿದ್ದಾರೆ. 5 ದಿನ ಇವರು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ನಮಗೆ. ನಾವು ಇಷ್ಟು ದಿನದಲ್ಲಿ ಈ ರೀತಿ ಆಗಿದ್ದಾರೆ, ಅಡ್ಮಿಟ್ ಮಾಡಿದ್ದೀವಿ ಅಂತ ಏನೂ ಹೇಳಿಲ್ಲ. ಆಗ 1ನೇ ತಾರೀಕಲ್ಲಿ ನಮ್ಮ ಅಕ್ಕನ ಮಗನ ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ದಾರೆ, ಹಿಂಗಾಗಿದೆ, ನಿಮ್ಮ ಚಿಕ್ಕಪ್ಪ ಅವ್ರನ್ನ ಈ ರೀತಿ ಅಡ್ಮಿಟ್ ಮಾಡಿದ್ದೀವಿ, ಹಿಂಗಾಗಿ ಪರಿಸ್ಥಿತಿ ಕೈ ಮೀರೋಗಿದೆ, ನೀವು ಬಂದು ನೋಡಬೇಕು, ಯಾರಾದರೂ ಒಬ್ಬರ ಜೊತೆಲಿ ಇರಬೇಕು ಅಂತೇನೋ ಫೋನ್ ಮಾಡಿದ್ದಾರೆ. ಆಗ ಇಮ್ಮಿಡಿಯೇಟ್ಲಿ ಬಂದಿದ್ದಾರೆ. ಬಂದಂಥ ಕ್ಷಣದಲ್ಲಿ ಹಿಂಗಾಗಿದೆ ಸಿಚುವೇಶನ್ ಅಂತ ಹೇಳಿದಾಗ ಇವ್ರಿಗೂ ಮಾಹಿತಿ ಕರೆಕ್ಟಾಗಿ ಕೊಟ್ಟಿಲ್ಲ. ಅವ್ರು ಹಿಂಗಾಗಿದೆ ಸರ್, ಈ ರೀತಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಏನೂ ಗೊತ್ತಿಲ್ಲ. ಒಟ್ಲಿ ಇವರು ಕುಡ್ದಿರೋಂಥ ವ್ಯಕ್ತಿಗಳು ನಾವು ಇಂಥದ್ದು ತಿಂದಿದ್ದೀವಿ, ಇಂಥದ್ದು ಮಾಡಿದ್ದೀವಿ ಅಂತ ಯಾರಿಗೂ ಹೇಳಿಲ್ಲ. ಇವರು ಡಾಕ್ಟ್ರಿಗೆ ಹೇಳಿಲ್ಲ. ಈಗ ಸಾಯೋದು ಮಾರಣ ಅಂತ ಹೇಳಿರೋದು ಅವನು. ನಾನು ಸೋತೋಗ್ತೀನಿ ಅನ್ನೋದಕ್ಕೆ ಲಾಸ್ಟಲ್ಲಿ ಫೈನಲಾಗಿ ಏನೇನೋ ಮಾಡಿ ಹೇಳಿದಾಗ ಲಾಸ್ಟಲ್ಲಿ ಅವನು ಹೇಳಿರೋದು ಅಷ್ಟೇ, ನಾನು ಹಿಂಗೆ ಮಾಡಿದ್ದು ಅಂತ ಅವಾಗ ಹೇಳಿದ್ರಂತೆ. ಅಲ್ಲಿವರೆಗೆ ಇವರು ಒಳಗಡೆ ಬರ್ಬೇಕಾದ್ರೆ ಎಲ್ಲ ಸರ್, ಇವರು ಅಲ್ಲಿ 2 ಕಿಡ್ನಿನೂ ಫೇಲ್ ಆಗಿಬಿಟ್ಟಿದೆ, ಎಲ್ಲ ನರನಾಡಿಗಳಿಗೆಲ್ಲ ಎಳೆದುಬಿಟ್ಟಿದೆ. ನಾವು ಏನೇ ಮಾಡಿದ್ರು ಇವರು 100% ಯೂಸ್ ಇಲ್ಲ. ಆದರೂ ಈ ಅವ್ರ ಜೀವ ಇರೋವರೆಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾದಂಥ ಕರ್ತವ್ಯ ನಮ್ಮದು. ಅದರಿಂದ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಕೆಲವು ಟೈಮಲ್ಲಿ ಇಲ್ಲಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮಾನ್ಸಕ್ಕೆ ಕಳಿಸ್ತೀವಿ ಅಂತ ರಿಪೋರ್ಟ್ ಮಾಡಿದರು. ಆ ರಿಪೋರ್ಟ್ ಮಾಡೋಕ್ಕೂ ಮೊದಲೇ ನಾವು ಆಗ ಇವ್ರನ್ನ ಡಾಕ್ಟ್ರ ಕನ್ಸಲ್ಟ್ ಮಾಡಿದ್ರು. ಸರ್ ಹೆಂಗೆ ಏನು ಅಂತ ಹೇಳಿದಾಗ ಅವರು ಸರ್ ಇಲ್ಲಿ ಏನು ಮಾಹಿತಿ ಬರುತ್ತೆ ನಾವು ಬೆಂಗಳೂರಿಗೆ ಕಳಿಸಿದ್ರು. ಅವರು ಕೆಲವೊಂದು ಟೆಸ್ಟ್ಗಳಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕಳಿಸಿದ್ರು. ಆ ಟೆಸ್ಟ್ ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಹೇಳ್ತೀವಿ ಸರ್ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವರು ಅಲ್ಲೇನೂ ಆಗಲಿಲ್ಲ, ಇಲ್ಲೇ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ, ಮುಂದೆ ಕಳಿಸಲ್ಲ, ಏನೂ ತೊಂದರೆ ಇಲ್ಲ, ಆದರೆ 100ಕ್ಕೆ 100 ಭಾಗ ಇವರು ಬದುಕಲ್ಲ, ತುಂಬ ಕ್ರಿಟಿಕಲ್ ಸಿಚುವೇಷನಲ್ಲಿದ್ದಾರೆ ಅಂತ ನಮಗೆ ಭಾನುವಾರನೇ ಹೇಳಿದರು ಸರ್. ಆದರೂ ಸೋಮವಾರ ಮಂಗಳವಾರ 2 ದಿನ ಇದ್ದಾರೆ.
ಮಂಗಳವಾರ ನಿನ್ನೆ ಒಂದು 5:30-6 ಗಂಟೆಗೆ ಇವರು ಡಯಾಲಿಸಿಸ್ಗೆ ಅಂತ ಕರ್ಕೊಂಡೋಗಿದ್ದಾರಂತೆ. ಅವರು ಡಯಾಲಿಸಿಸ್ಗೆ ಕರ್ಕೊಂಡೋಗಿ ಮಾಮೂಲಿ 2:30-3 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅದ್ರ ಮಧ್ಯದಲ್ಲಿ ಇವರು ಯಾವ ಟೈಮಲ್ಲಿ ಉಸಿರೋಗಿದೆ ಅಂತ ಗೊತ್ತಿಲ್ಲ. ಸಾಯಂಕಾಲ ಇವರು ಒಂದು 5:30 ಅಷ್ಟರಲ್ಲಿ ಏನೋ ಹೋಗಿ ನೋಡಿದ್ದಾರೆ. ಆಗ ಎಲ್ಲ ಕಡೆ ಸರ್ಕ್ಯುಲೇಷನ್ ನಿಂತೋಗಿರೋದ್ರಿಂದ ನಿಮ್ಮ ಹಾರ್ಟ್ ಬಿಟ್ಟು ನಿಂತೋಗಿದೆಯಪ್ಪ, ಹಿಂಗೆ ಆಗ್ಬಿಟ್ಟಿದೆ ಅಂತ ಆವಾಗ ನಮ್ಮ ಅಕ್ಕನ ಅಂತ ಮಲ್ಲನಿಗೆ ಹೇಳಿದ್ದಾರೆ. ಆಮೇಲೆ ಅವರು 6 ಗಂಟೆ ಮೇಲೆ ನಮಗೆ ಮಾಹಿತಿ ನೀಡಿದ್ರು, ಅಪ್ಪಾಜಿ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಆಗ ನಾವು ರಾತ್ರಿ ಆಗಲೂ ತಗೊಂಡೋಗಿ ಮಾಜರ್ಗೆ ಇಟ್ಕೋತಾರೆ ಅಂತ ಹೇಳ್ಬಿಟ್ಟು ನಾವು ಬರಲಿಲ್ಲ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಏನು ಎತ್ತಲ ಅಂದ್ಬಿಟ್ಟು ಓಡಿ ಬಂದಿದ್ದೀವಿ ಸರ್. ಈಗ ಅವ್ರ ಮುಂದಿನ ಕಾರ್ಯಕ್ರಮ ಏನಿದೆ, ಏನು ಮಾಡಬೇಕು ಅನ್ನೋದೆಲ್ಲ ಅವರೇ ಪೊಲೀಸ್ನವ್ರು ಹೇಳ್ಬೇಕು. ಜೊತೆಯಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯತನೇ ಕಾರಣ ಇದಕ್ಕೆ ಅಂತ ಇರ್ಬೋದು ಸರ್, ಖಂಡಿತವಾಗ್ಲು. ಯಾಕೆ ಅಂತಂದರೆ ಇವರು ಏನು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಇವ್ರು ಜೈಲಲ್ಲಿ ಹೆಂಗಿದ್ದಾರೆ ಸರ್. ಇವರು ಔಟ್ಸೈಡಿಂದ ಹೊರಗಡೆ ಏನಾದ್ರು ತಂದು ತಿಂದಿದ್ದಾರೆ ಅನ್ನೋದಕ್ಕೆ ಇವರೇ ಬರಬೇಕು. ಯಾಕಂದರೆ ಒಳಗಡೆ ಇದು ಮಾಡಿದ್ದಾರೆ ಅನ್ನೋದಕ್ಕೂ ಇವರೇ ಕಾರಣ ಬರಬೇಕು. ಅದ್ರ ಜೊತೆಯಲ್ಲಿ ಅವರು ಬೇಕ್ರಿ ಓನರು, ಒಳಗಡೆ ಕೆಲಸ ಇದು ಮಾಡಿಸೋಂಥ ಬೇಕ್ರಿ ನಡೆಸೋಂಥ ವ್ಯಕ್ತಿ ಅವ್ರು ಬಂದು ಏನಾಗಿದೆ ಅಂತ ಮಾಹಿತಿ ನೋಡ್ತಾ ಇಲ್ಲ. 3 ದಿನ ಇಷ್ಟು ಹೆಚ್ಚು ಕಮ್ಮಿಗೆ 4 ದಿನದಿಂದ 20ನೇ ತಾರೀಕಿಂದನೇ ಹಿಂಗಾಗಿದೆ ಅಂತ ಹೇಳಿದ್ಮೇಲೆ ಅವ್ರು ಏನಾಗಿದೆ ಅನ್ನೋದನ್ನ ಅವರು ಬಂದು ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ? ಇದಕ್ಕೆಲ್ಲ ಜವಾಬ್ದಾರಿ ಸಿಬ್ಬಂದಿ ವರ್ಗದವರೇ ಕಾರಣ ಸರ್. ಜೊತೆಯಲ್ಲಿ ಆ ಓನರ್ ಹೇಳ್ಬೇಕು ಇಂಪಾರ್ಟೆಂಟಾಗಿ, ನಮ್ಮ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಡ್ಬೇಕು. ಏನು ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗ ನಾವು ಮುಂದೆ ಏನಾಗುತ್ತೆ ಅದು ನೋಡ್ಬಿಟ್ಟು ಆಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಖಂಡಿತವಾಗ್ಲೂ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.